ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ, ಒಂದು ಹೂವ ಕೀಳ್ಸಿ ಇಷ್ಟೆಲ್ಲ ಡೈಲಾಗ್ ಹೊಡಿತಿದ್ಯಲ್ಲ, ನನ್ಗೆ ಹೂವು ಬೇಡ, ನಿಮ್ ಡೈಲಾಗು ಬೇಡ. ಛೇ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯ್ತಲ್ಲ. ಸದ್ಯ ಅವಳು ಅವ್ನ ಮುಖಕ್ಕೆ ಎಸಲಿಲ್ವಲ್ಲ, ಅದೇ ನಮ್ಮ ಪುಣ್ಯ. ಸ್ನೇಹಕ್ಕ, ಈ ಮನೆ ಯಾರ್ದು? ಗೊತ್ತಿಲ್ಲ ಸುಮಾ, ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಈ ಮನೆ ಏನಿಲ್ಲ ಅಂದ್ರೂ 100 ವರ್ಷ ಹಳೇದಾಗಿರುತ್ತೆ. ಡೆಫಿನೆಟ್ ಆಗಿ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಒಳಗ್ ಹೋಗಿ ಏನಿದೆ ಅಂತ ನೋಡೋಣ ಬಾ. ಎಸ್, ನಾನು ರೆಡಿ. ನಾನು ರೆಡಿ, ಬನ್ನಿ ಹೋಗೋಣ. ನಿಮ್ಗೆಲ್ಲ ಏನ್ ತಲೆಗೆಲ್ಲ ಕೆಟ್ಟಿದ್ಯಾ? ಪಾಳ್ ಬಿದ್ರ ಮನೆಗೆ ಯಾರಾದ್ರೂ ಒಯ್ತಾರ? ಹಾವು ಚೂಳು ಏನಾದ್ರು ಏನ್ ಮಾಡ್ತೀರಾ? ಅಕ್ಕ, ನೀನು ಹಾವು ಚೇಳಿಗೆ ಹೆದರ್ತಿಲ್ಲ, ಭೂತ ಪಿಚಾಚಿ ಇರುತ್ತೆ ಅಂತ ತಾನೇ ಹೆದರ್ತಿರೋದು. ಸುಮಾ, ಇದ್ರೂ ಇರ್ಬೋದೇನೋ, ಯಾರಿಗೊತ್ತು? ಅದೆಲ್ಲ ಏನೂ ಇರಲ್ಲ ಅಕ್ಕ, ಇದೆಲ್ಲ ಜನ ಓಡಾಡೋ ಜಾಗನೇ. ಸುಮಾ ಹೇಳೋ ಥರ ಒಂಥರ ಹೊಸ ಅನುಭವ ಆಗಿರುತ್ತೆ. ಬನ್ನಿ ಹೋಗೋಣ. ನನ್ ಮಾತ್ ಕೇಳಿ, ಅಲ್ಲಕ್ಕೆ ಹೋಗದ್ ಬೇಡ. ಒಳಗಡೆ ಹೋದ್ರೆ ಥ್ರಿಲ್ ಆಗಿರುತ್ತೆ. ಬಾರಕ್ಕ ಹೋಗೋಣ. ನೀನ್ ಬರ್ಲಿಲ್ಲ ಅಂದ್ರೂ ನಾನು ಹೋಗ್ತೀನಿ. ಸುಮಾ, ನನ್ ಮಾತ್ ಕೇಳಿ. ಸ್ನೇಹ, ಸ್ನೇಹ. ಸ್ನೇಹ, ಕಂಟಿ ಅವ್ರು ವಾಪಸ್ ಬರ್ಬೋದು ಕಣವಿ. ಅವ್ರು ಬಂದ್ರೆ ನಮ್ಮನ್ನ ಎಲ್ಲಿಂದ ಹುಡುಕ್ತಾರೆ? ಫೋನ್ ಬೇರೆ ಸರಿಯಾಗಿ ಹೋಯ್ತಿಲ್ಲ. ಅಕ್ಕ, ಒಂದ್ ಸ್ವಲ್ಪ ಹೊತ್ತು ವಾಪಸ್ ಹೋಗೋಣ ಇರು. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಯಾವ್ದೋ ದೊಡ್ಡ ಕುಟುಂಬನೇ ವಾಸವಾಗಿತ್ತು ಅನ್ಸತ್ತೆ. ಹೌದು ಸಚಿನ್, ಅವಾಗೆಲ್ಲ ಕುಟುಂಬಗಳೇ ಬಾಳ್ತಿದ್ವು. ಯಾರೋ ಚೆನ್ನಾಗಿ ಬಾಳಿದ್ದಾರೆ ಅನ್ಸುತ್ತೆ. ಯಾ ಪುಣ್ಯಾದ್ಗಿತ್ತಿ ಬಾಳ್ ಬದುಕಿದ ಮನೆನೋ ಯೋನೋ.